ನಮಸ್ಕಾರ ವೀಕ್ಷಕರೇ, ರೆಸಿಪಿ ಮಾರ್ಕೆಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಾಳೆಕಾಯಲ್ಲಿ ಚಾಪ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಾಳೆಕಾಯಿ ನಾನು 2 ಬಾಳೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನ ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದರೆ ಬೇಗ ಕಪ್ಪ ಹೋಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಮಸಾಲೆ: ಹಸಿಮೆಣಸಿನ್ಕಾಯಿ, ಚಕ್ಕೆ 3-4 ಸ್ಪೂನು, ಒಂದು ಅರ್ಧ ಸ್ಪೂನ್ ಮೆಣಸು, ಅರಿಶಿನದ ಪುಡಿ, ಒಂದು ಅರ್ಧ ಟೊಮೆಟೊ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, 1 ಕಪ್ಪು ಕಾಯಿ, ಮೀಡಿಯಮ್ ಕಪ್ಪಲ್ಲಿ 1 ಕಪ್ಪು ಕಾಯಿ, ತೆಂಗಿನಕಾಯಿ. ಇದಿಷ್ಟು ಇವಾಗ ರುಬ್ಕೊಳ್ಳೋಣ. ಮೊದಲಿಗೆ 3-4 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ದಪ್ಪದಾಗಿ ಹೆಚ್ಕೊಳ್ಳಿ, ಬೇಗ ಬೆಂದೋಗುತ್ತೆ ಬಾಳೆಕಾಯಿ. ಇದನ್ನ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಂಡು ನಾವೇನು ರುಬ್ಬಿರ್ತೀವಿ ಆ ಮಸಾಲೆ ಸೇರಿಸೋಣ. ಇವಾಗ ಎರಡರಿಂದ 3 ನಿಮಿಷ ಆಗಿದೆ. ಇವಾಗ ರುಬ್ಬಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ಬೇಕು ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೀವು. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿ ಮತ್ತು 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ. ಇವಾಗ ಇದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಇವಾಗ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಬಾಳೆಕಾಯಿ ಚಾಪ್ಸ್ ರೆಡಿಯಾಗಿದೆ. ಇವಾಗ ನಾನು ಅಕ್ಕಿ ರೊಟ್ಟಿ ಜೊತೆ ಬಾಳೆಕಾಯಿ ಚಾಪ್ಸ್ ಮಾಡಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.